ನಮ್ಮ ಉದ್ದೇಶ ನಮ್ಮ ಮುಸ್ಲಿಂ ಯೂತ್ ಅಸೋಸಿಯೇಷನ್ನ ಸದಸ್ಯ ನಾನು ದೊಡ್ಡಬಳ್ಳಾಪುರ. ಇದರ ಹಿಂದೆ ನಾನು ಸುಮಾರು 3 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದೀವಿ ನಾವು. ನಮಗೆ ಸಮಸ್ಯೆ ಏನಾಗಿದೆ ಅಂತ ಅಂದರೆ ಅಡಾಕ್ ಕಮಿಟಿಗಳು ಅಂತ ಪ್ರಾರಂಭ ಮಾಡಿ ಈ ಬಡಬಗರು ಏನು ಜನ ಇದ್ದಾರೋ ಆ ಸ್ವತ್ತು ನಮ್ಮ ಒಂದು ನಿಧಿ ಇದೆ, ಒಂದು ಕಡೆ ಒಂದು ನಿಧಿನೇ ಇದೆ. ಆ ನಿಧಿ ಎಲ್ಲ ಯಾರಪ್ಪ ವಾರಿಸ್ತಾರೋ ಅಂದರೆ ಬಡ ಮಕ್ಕಳು ಇರ್ತಾರೆ, ವಿಧವೆಯರು ಇರ್ತಾರೆ, ಅಂಥವ್ರಿಗೆ ಇವೆಲ್ಲ ಹೋಗೋವಂಥ ಹಣ. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಕೆಲವರು, ಎಲ್ಲರೂ ಅಲ್ಲ, ಎಲೆಕ್ಷನ್ ಆಗೋಕ್ಕೆ ಬಿಡ್ತಾ ಇಲ್ಲ. ಕಾರಣ ಏನು ಅಂತ ಅಂದರೆ ಪಾರ್ಟೇಷನ್ ಮಾಡಿ ಎರಡೆರಡು ಆಸ್ತಿಗಳಿರೋಂಥವ್ರಿಗೆ ಒಂದೊಂದು ಕಮಿಟಿ ಮಾಡಿ ಎಲೆಕ್ಷನ್ ಮಾಡಿ ಅಂತವ್ರೆ. ಅದಕ್ಕೆ ನಾವೇನು ಕೇಳ್ಕೊಳ್ತಾ ಇದ್ದೀವಿ ವಕ್ಫ್ ಬೋರ್ಡಲ್ಲಿ ಅಂತ ಅಂದರೆ ಇಡೀ 31 ವಾರ್ಡ್ ಸಿಗುತ್ತೆ. ಆ 31 ವಾರ್ಡಿಂದನೂ ನೀವು ಒಟ್ಟಾರೆ ಎಲೆಕ್ಷನ್ ಚುನಾವಣೆ ಪವರ್ ಕೊಡಿ. ಅವ್ರ ಹಕ್ಕು, ಅವ್ರ ಬಡವರ ಹಕ್ಕು, ಬಡವರು ತಲುಪಿಸ್ಬೋದು ನಾವು ಅಂತ ನಮ್ಮ ಹೋರಾಟ. ಅದ್ರ ಮಧ್ಯೆ ಕೆಲವರು ಹೋಗ್ಬಿಟ್ಟು ಏನು ಮಾಡಿದ್ದಾರೆ ಅಂತ ಅಂದರೆ ಈ ಬಾಡಿನ ಮಾಡ್ಕೊಂಬಂದಿದ್ದಾರೆ. ಅಡಾಕ್ ಕಮಿಟಿ 25 ಜನನ ನಾವು ಸದ್ಯಕ್ಕೆ ನಮಗೆ ಮಾಡಿಕೊಡಿ, ಚುನಾವಣೆ ನಿಗದಿ ಆದಮೇಲೆ ನಾವು ಹಿಂಪಡಿತೀವಿ ನಾವು ಅಂತ ಹೇಳಿ. ಇದರ ಅವಶ್ಯಕತೆ ಜನಗಳಿಗಿಲ್ಲ. ನಮ್ಮ ಸಮುದಾಯ ಕೇಳ್ತಾ ಇಲ್ಲ, ಅಡಾಕ್ ಕಮಿಟಿ ಬೇಕು ಅಂತ ಯಾರೂ ಕೇಳ್ತಾ ಇಲ್ಲ. 25,000 ಮುಸ್ಲಿಂ ಸಮುದಾಯ ಇರೋದ್ರಿಂದ 25,000 ಮುಸ್ಲಿಂ ಜನಾಂಗನೂ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಎಲೆಕ್ಷನ್ ಮಾಡಿ ಅಂತ. ಎಲೆಕ್ಷನ್ ಮಾಡಿದ್ರೆ ಲಾಭ ಏನು ಅಂತಂದರೆ ಯಾರು ನಿಷ್ಠಾವಂತ ಅಂತಾರೋ ಅನ್ನಿಸ್ಕೊಳ್ತಾರೋ ಅಂಥವ್ರನ್ನ ಜನ ಗೆಲ್ಲಿಸ್ತಾರೆ, ಅವ್ರು ಹೋಗಿ ಸೇವೆ ಮಾಡ್ತಾರೆ. ನಮ್ಮ ಉದ್ದೇಶ ಇಷ್ಟೇ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಸಚಿವರಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು, ಆದಷ್ಟು ಬೇಗ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕೇವಲ ಬೈಲ ತಿದ್ದುಪಡಿ ಮಾಡಬೇಕು. ಈ ಆಗಿರೋಂಥ ನಿದರ್ಶನಗಳು ಇದೆ. ಚಿಕ್ಕಬಳ್ಳಾಪುರದಲ್ಲಿ ಬೈಲ ತಿದ್ದುಪಡಿ ಮಾಡಿ ಚುನಾವಣೆ ಆಗಿದೆ ಮುಸ್ಲಿಂ ಯೂತ್ ಅಸೋಸಿಯೇಷನ್ದು. ಆಮೇಲೆ ಶಿಡ್ಲಘಟ್ಟದಲ್ಲಾಗಿದೆ, ವಿಜಯಪುರದಲ್ಲಾಗಿದೆ, ನಮ್ಮ ಸುತ್ತಮುತ್ತ ತಾಲೂಕುಗಳಲ್ಲಿ ಆಗಿರೋವಾಗ ನೆಲಮಂಗಲದಲ್ಲಾಗಿದೆ. ನಮ್ಮ ಸುತ್ತಮುತ್ತ ತಾಲೂಕುಗಳಲ್ಲಿ ನೀವು ಬೈಲ ತಿದ್ದುಪಡಿ ಮಾಡಿ ಎಲೆಕ್ಷನ್ ಚುನಾವಣೆ ಮಾಡಿದ್ದೀರ ಅಂದಮೇಲೆ ದೊಡ್ಡಬಳ್ಳಾಪುರ ತಾಲೂಕಿನವ್ರು ನಾವು ನತಾದೃಷ್ಟ ಅಲ್ಲಿಗೆ. ಹಾಗಾಗಿ ಅಲ್ಲಿ ಏನು ನಿಯಮ ಅನ್ವಯ ಆಗುತ್ತೋ ಇಲ್ಲಿನ ಅದೇ ನಿಯಮ ಅಂತಂದು ದಯವಿಟ್ಟು ನಮಗೆ ಚುನಾವಣೆ ಮಾಡಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂತ ಇಲ್ಲಿ ಸುಮಾರಾಗಿ ಅಡಾಪ್ಟ್ ಕಮಿಟಿ, ಈಗ ಬಶೀರ್ ಅವ್ರು ಹೇಳ್ದಂಗೆ ಅಡಾಪ್ಟ್ ಕಮಿಟಿಗಳನ್ನ ನಾವು 7-8 ವರ್ಷದಿಂದ ನೋಡಿ ನಮಗೆ ಸಾಕಾಗ್ಬಿಟ್ಟೈತೆ. ಇದರಿಂದ ಯಾವುದೇ ಥರ ಉಪಯೋಗವಿಲ್ಲ ಸಮುದಾಯಕ್ಕೆ. ಇದರಿಂದ ಬರುವಂಥ ಈ ಹಣದಿಂದ ಬಡವರಿಗೆ ಅವರ ಜೀವನಕ್ಕೆ ಏನೋ ಒಂದು ಅಭಿವೃದ್ಧಿ ಇಲ್ಲ, ಏನೋ ಒಂಥರ ಒಂದು ಉಪಯೋಗ ಆಗೋ ಥರ ಅದನ್ನು ನಾವು ಬಳಸೋ ಒಂದು ಉದ್ದೇಶದಿಂದ ಅದನ್ನು ನಾವು ಅಂಜುಮನ್ ಚುನಾವಣೆ ನಡೆಸ್ಕೊಂಡು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ನಾವು ಈ ಕೆಲಸ ಮಾಡ್ಕೊಂಡಿರ್ತಾರೆ. ಈ ಅಡಾಪ್ಟ್ ಕಮಿಟಿ ಅಂತ ಅಂದ್ಬಿಟ್ಟು ಯಾಕೆ ಈ ಥರ ನಮ್ಮ ಜನಾಂಗದಲ್ಲೇ ನಮ್ಮವರೇ ಅವ್ರು ಯಾಕೆ ಈ ಥರ ಅರ್ಜೆಂಟಾಗಿ ಹೋಗ್ತಿದ್ದಾರೆ? ಈಗ ಚುನಾವಣೆ ನಡೆಸೋ ಅಂಥ ಸಮಯ ಬರ್ತಿದೆ, ಹತ್ರನೇ ಇದೆ. ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಅಡಾಪ್ಟ್ ಕಮಿಟಿ ಇತ್ತು, ಅದು ಡಿಸಾಲ್ವ್ ಆಗೋಯ್ತು. ಅದಾದಮೇಲೆ ತಿರ್ಗಿ ಅಡಾಪ್ಟ್ ಕಮಿಟಿ ಬೇಡ ನಮಗೆ ಅಂತ ನಾವು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಮೆಮೊ ಕೊಟ್ಟಿದ್ದೀವಿ ವಕ್ಫ್ ಬೋರ್ಡ್ ಅವ್ರಿಗೆ. ಇದಾದಮೇಲೆ ಅವರು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಚುನಾವಣೆ ನಡೆಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಜನರಲ್ ಬಾಡಿ ಮೀಟಿಂಗ್ ನಡೆಸಿರ್ತಾರೆ. ಯಾವಾಗ? ಮೇ 12ನೇ ತಾರೀಕಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಬಂದಿರೋ ಜನಗಳೆಲ್ಲ ಏನು ಹೇಳ್ತಾರೆ ಅದ್ರ ಮೇಲೆ ನಿಮಗೆ ಚುನಾವಣೆ ನಡೆಸ್ಕೊಡ್ತೀವಿ. ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಎಷ್ಟಿದೆ ಅಷ್ಟಕ್ಕೂ 31 ವಾರ್ಡ್ಗಳು ಕೂಡ ನಿಮಗೆ ಚುನಾವಣೆ ನಡೆಸ್ಕೊಡ್ತೀವಿ. ಲಾಸ್ಟ್ ಟೈಮು ಬೇಲ ಇತ್ತು, 2 ವಾರ್ಡ್ಗಳಲ್ಲಿ ಮಾತ್ರ ಚುನಾವಣೆ ನಡೀತಿತ್ತು. ಈಗ ಊರು ದೊಡ್ಡದಾಗಿದೆ, ವಾರ್ಡ್ಗಳು 31 ವಾರ್ಡ್ಗಳಿದ್ದಾವೆ. ಎಲ್ಲ ಕಡೆಯೂ ಮುಸ್ಲಿಂ ಜನಾಂಗ ಇದ್ದಾರೆ, ಎಲ್ಲರಿಗೂ ವೋಟ್ ಪವರ್ ಇದೆ, ವೋಟ್ ಹಕ್ಕಿದೆ. ಇವರೆಲ್ಲ ವೋಟ್ ಹಾಕಬೇಕು, ಅವ್ರಿಗೇನು ಹಕ್ಕಿರಲ್ವಾ ಇದರಲ್ಲಿ ಅಂತ ನಮ್ಮದು ಈಗ ಅವ್ರಿಗೊಂದು ಪ್ರಶ್ನೆ. ಕಮಿಟಿ ಮಾಡ್ಕೊಳಕ್ಕೆ ಕಾರಣ ಏನು ಅಂತ ಈಗ ಏನಾಗ್ತಿದೆ, ಚುನಾವಣೆ ನಡೆಯೋದು ಇನ್ನೂ ಇವ್ರಿಗೆ ಟೈಮ್ ಹಾಕ್ಬೋದು, ಇನ್ನೂ ತೊಗೋಬೋದು. ಇವರು ಇದೇ ಥರ 12-13 ವರ್ಷದಿಂದ ಏನೋ ಒಂದು ಕಿರಿಕ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಬರ್ತಾ ಇದ್ದಾರೆ. ನೆಪ ಏನೋ ಒಂದು ತೋರಿಸ್ಕೊಂಡು ಈ ಥರ ದುಡ್ಡು ಹೊಡಿಯುವಂಥ ಲಾಭನ ಇದು ಆಸ್ತಿಯಲ್ಲಿ ಬಾಡಿಗೆನೋ ಬಡ್ಡಿನೋ ಬರ್ತಾ ಇದೆ. ಈಗ ಕರೆಕ್ಟಾಗಿ ಒಂದು ಬಳಸಬೇಕು, ನಾವೇ ಬಳಸ್ಕೊಳ್ಳೋಣ ಹುನ್ನಾರನ. ಇದೂ ಕೂಡ ಇದೆ, ನೀವು ಹೇಳಿದ್ದು ಕರೆಕ್ಟಾಗಿದೆ. ಅದನ್ನು ನಾವೇ ಅವ್ರ ಮೇಲೆ ನಿಂದೆ ಹಾಕಬಾರ್ದು. ಯಾಕಂದರೆ ನಮ್ಮ ಹತ್ರ ಪ್ರೂಫ್ ಇಲ್ಲ. ಅದನ್ನು ಆ ಥರ ಮಾಡೋ ಚಾನ್ಸ್ ಕೂಡ ಇದೆ. ಪ್ರೂಫ್ ಇಲ್ಲ ನಮ್ಮ ಹತ್ರ. ಪ್ರೂಫ್ ಇರಬೇಕು, ನಾವು ಅದನ್ನು ಎಂಕ್ವೈರಿ ಕೂಡ ಆಗ್ಬೋದು ಅವ್ರ ಮೇಲೆ. ನಮ್ಮ ಹತ್ರ ಪ್ರೂಫ್ ಇಲ್ಲ. ಇವಾಗ ಅವರು ದುರುದ್ದೇಶದಿಂದನೇ ಈ ಥರ ಅಡಾಪ್ಟ್ ಕಮಿಟಿಗಳು ಮಾಡ್ಕೊಂಡು ಬರ್ತಿದ್ದಾರಾ ಅನ್ನೋವಂಥ ಒಂದು ನಮ್ಮದು ಪ್ರಶ್ನೆ ಇದೆ. ನೋಡ್ಕೆ ಗೊತ್ತಾಗ್ತಾ ಇದೆ. ಎಲೆಕ್ಷನ್ ನಡೆಸ್ತಾ ಇಲ್ಲ ಅಂದರೆ ಈಗ ಇರ್ತಕ್ಕಂಥ ಹಳೆ ಬಾಡಿನೇ ನುಗ್ತಾ ಇದ್ದಾರೆ ಸರ್. ಮಾಡ್ತಾ ಇಲ್ಲ. ಇದರಲ್ಲಿ ಏನಾಗ್ತಿದೆ, ಈಗ ಹಳೆ ಬಾಡಿಯಲ್ಲಿ ಪ್ರೆಸಿಡೆಂಟ್ ಅಂತ ಒಬ್ಬರನ್ನ ಆಯ್ಕೆ ಮಾಡಿದ್ರು. ಅದಾದಮೇಲೆ ಅದನ್ನು ಆಯ್ಕೆ ಮಾಡಿದ್ದು ಅವರಲ್ಲೇ ಏನಾಯಿತು, ಇವ್ರು ಸರಿ ಇಲ್ಲ, ಅವರು ಒಬ್ಬರೇ ಸ್ವಂತ ನಿರ್ಣಯಗಳು ತೊಗೊಂಡು ಈ ದುಡ್ಡನ್ನ ಡ್ರಾ ಮಾಡೋದಾಗಿರಲಿ, ಏನೋ ಯೂಸ್ ಮಾಡೋದಾಗಲಿ, ಈ ಥರ ಕೆಲಸಗಳು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಡಿಸಾಲ್ವ್ ಮಾಡಿಸಿದ್ರು.
ಆ ಒಂದು ಕಮಿಟಿನ ಡಿಸಾಲ್ವ್ ಮಾಡಿದ್ರು. ಡಿಸಾಲ್ವ್ ಮಾಡಿದ್ಮೇಲೆ ಏನಾಯಿತು, ಅವರೊಂದು ಗುಂಪನ್ನು ರೆಡಿ ಮಾಡಿಸಿ, ಇದರಲ್ಲಿ ಹಳೆ ಪ್ರೆಸಿಡೆಂಟ್ ಇದ್ದರು, ಅವರೇ ಹೋಗ್ಬಿಟ್ಟು ಇನ್ನೊಂದು ಗುಂಪನ್ನ ರೆಡಿ ಮಾಡಿಬಿಟ್ಟು ಅದರಲ್ಲೂ ಕೂಡ ಅವರೇ ಪ್ರೆಸಿಡೆಂಟ್ ಇರಬೇಕು ಅಂತ ಅಂದ್ಬಿಟ್ಟು ಅವರೆಲ್ಲ ಒಂದು ನೀಟಾಗಿ ಏನೇನು ಬೇಕು ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಇದನ್ನು 25 ಜನದ್ದು ಹಳೆ ಪ್ರೆಸಿಡೆಂಟ್ ರೋಫ್ ಹಜ್ರತ್ ಅಂತ, ಅಬ್ದುಲ್ ರೋಫ್ ಅಂತ ಹಳೆ ಬಾಡಿಯ ಹಳೆ ಬಾಡಿಯ ಅಧ್ಯಕ್ಷರಿದ್ರು ಇವರು. ಕಾರ್ಯದರ್ಶಿ ಯಾರು? ಕಾರ್ಯದರ್ಶಿ ಆಗಿದ್ರು ಅವರು. ಕಾರ್ಯದರ್ಶಿ ಯಾರು ಸರ್? ಇದರಲ್ಲಿ ಕಾರ್ಯದರ್ಶಿ ಬಂದೆ ಪುರಾನಿ ಜೋ ಅಡಾಪ್ಟ್ ಕಮಿಟಿ